ಹೆಣ್ಣಾದು ಜಡೆ ನೆಳ್ಳಲ್ಲಿ ಸುಖ ನಿದ್ದೆ ಮಾಡೋಂಗೆ 77 ಮಲೆಯ ಒಡೆಯ ಅಪ್ಪ ಮಾದೇವ್ಗೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯ. ಸೊ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ನಂಜನಗೂಡು ಹತ್ರ ಹುಳಿಮಾವು ಗ್ರಾಮದ ಹತ್ರ ಇರೋ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ. ಸೊ ಮೊದಲು ಒಂದು 2 ವರ್ಷದ ಹಿಂದೆ ಬಂದಿದ್ದು. ಸೊ ಅವಾಗ ಇನ್ನೂ ಕಟ್ತಾಯಿದ್ರು. ಸೊ ಇವಾಗ ಕಂಪ್ಲೀಟಾಗಿ ಕಟ್ಟಿದ್ದಾರೆ. ಸೊ ಓಕೆ ನೋಡ ಬನ್ನಿ. ಸೊ ಆ್ಯಕ್ಚುಲಿ ಇದು ಹುಳಿಮಾವಿಂದ ಲೆಫ್ಟ್ ಸೈಡ್ ಟರ್ನ್ ಆದರೆ ನಿಮಗೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ. ಬಿಳಿಕೆರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಸೊ ನೋಡಿ, ಬಿಳಿಕೆರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ 16 ಗ್ರಾಮ. ಚೆನ್ನಾಗಿದೆ, ಒಳಗಡೆ ಸಕ್ಕತ್ತಾಗಿದೆ. ಹಾಂ, ಇಲ್ಲೇ ಬಿಡಪ್ಪ. ಸೊ ಮೊದಲೊಂದು ಸಲ ಬಂದಿದ್ದು ದೇವಸ್ಥಾನಕ್ಕೆ. ಸೊ ಅದಾದ ಹೀಗೆ ಬರ್ತಾ ಇರೋದು. ಸೊ ಹೇಗಿದೆ, ಬಿಸಿಲಿದೆ ಇವಾಗ ಸ್ವಲ್ಪ. ಸೊ ನೋಡಿ, ಸಖತ್ತಾಗಿ ಕಟ್ಟಿದ್ದಾರೆ ನಮ್ಮ ದೇವಸ್ಥಾನ. ಇದು ಸ್ವಲ್ಪ ಕೊಳ ಇದೆ ಅಲ್ಲಿ ಆ ಕಡೆ ಎಲ್ಲ. ಹಾಂ ಬೇಡಕ್ಕಪ್ಪ, ಹಾಕೋ. ನೋಡಿ ಬಸವ. ಸೊ ನೋಡಿ, ಔಟ್ ಸೈಡ್ ಈ ಥರ ಇದೆ. ತುಂಬ ದೊಡ್ಡದಾಗಿದೆ, ವಿಶಾಲವಾಗಿ. ಸೊ ಮೇನ್ ಗುಡಿ ಇಲ್ಲೇ ಇರೋದು. ಚೆನ್ನಾಗಿದೆ ಒಂಥರ. ಒಳಗಡೆ ಈ ಥರ ಇದೆ ದೇವಸ್ಥಾನ. ಅಲ್ಲಿ ಗರ್ಭಗುಡಿ ಇದೆ, ಚೆನ್ನಾಗಿದೆ ತುಂಬ. ಸೊ ನೋಡಿ, ಮಹದೇಶ್ವರ. ನೋಡಿ ಎಷ್ಟು ವಿಶಾಲ ಆಗಿದೆ ದೇವಸ್ಥಾನ, ಸಕ್ಕತ್ತಾಗಿದೆ ಮಾತ್ರ. ಸೊ ನೋಡಿ, ಎಲ್ಲ ಕಡೆ ರಶ್ಶು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ಸೊ ಇದು ತುಂಬ ದೊಡ್ಡ ದೇವಸ್ಥಾನ ಕೂಡ ಇದು. ಸೊ ಹೊರಗಡೆ ಕೂಡ ಕೊಳ ಗಿಳ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಏನಾದ್ರು ನೀವು ಈ ಕಡೆ ಸುತ್ತೂರು 16 ಆ ಸೈಡ್ ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ತುಂಬ ಸಕ್ಕತ್ತಾಗಿದೆ ಮಾತ್ರ. ಸೊ ಇದು ನೋಡಿ, ಇದು ಶಿವರಾತ್ರಿ ಇರೋದ್ರಿಂದ ರಶ್ ಜನ ಜಾಸ್ತಿ ಇಲ್ಲ, ಆರಾಮಾಗಿ ದರ್ಶನ ಮಾಡ್ಬೋದು. ಅಲ್ಲೇನು ಟೆಂಪಲ್ಗಳು ನೋಡಿದ್ರೆ ಅಷ್ಟೇ ಜನ ಇರೋದು. ನೋಡಿ ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಸೊ ನೋಡಿ, ಸಖತ್ ಡೆವಲಪ್ ಮಾಡಿದ್ದಾರೆ, ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಇವಾಗ. ಸೊ ಇದೆಲ್ಲ ಕೂತ್ಕೊಳ್ಳೋಕ್ಕೆ ಆರಾಮಾಗಿ. ಸೊ ನೋಡಿ, ಇಷ್ಟು ಊರು ಒಳಗಡೆ ಇಂಥ ದೇವಸ್ಥಾನ ಇದೆ ಅಂದರೆ ಸರ ನಂಬಲ್ಲ. ಸೊ ನೋಡಿ, ಔಟ್ ಸೈಡಲ್ಲಿ ಕೊಳ ಇದೆ. ಸೊ ಆ್ಯಕ್ಚುಲಿ ನಾವು ಆ ದೇವಸ್ಥಾನ ಇದೆಲ್ಲ ಅಲ್ಲಿ ಬೆಟ್ಟ ಇದೆ, ಅಲ್ಲಿ ಗವಿಸಿದ್ದೇಶ್ವರ ಸ್ವಾಮಿ ದೇವರಿರೋದು. ಸೊ ಅಲ್ಲಿಗೆ ಒಂದು ಸಲ ಹೋಗಿದ್ದೀವಿ. ಸೊ ಅದೊಂದು ಕ್ಲಿಪ್ ಹಾಕ್ತೀವಿ ನೋಡಿ. ಸೊ ಅಲ್ಲಿಂದ ಸಕ್ಕತ್ತಾಗಿದೆ ಅಲ್ಲಿ. ಸೊ ಆ್ಯಕ್ಚುಲಿ ಅದು ಫಾರೆಸ್ಟ್, ಯಾರೂ ಅಲೋ ಮಾಡಲ್ಲ. ಹೌದೌದು. ಸೊ ಚಾಮುಂಡಿ ಬೆಟ್ಟ ಅದು ಅಲ್ಲಿ ಕಾಣ್ತಾ ಇರೋದು. ಸೊ ಇನ್ನೂ ದೊಡ್ಡದಾಗಿ ಮಾಡೋ ಅಂತ. ಆಮೇಲೆ ಚೌಟ್ರಿನೂ ಅದ ಅಲ್ಲಿ ಮದುವೆ ಮಾಡಕ್ಕೆ. ಅಲ್ಲೇ ಯಾವ ಊರು ಮಗ ಅದು? ತೇರು ಮಾಡ್ಸೋರು ಹೊಸ್ತಾಗಿ. ಊರು ಯಾವುದು? ನಮ್ಮೂರು ಸೇರಿದಂಗೆ, ನಮ್ಮೂರು ಎಲ್ಲ ಶೇರ್ ಮಾಡ್ತೀವಿ. ಹೌದಾ? ಸೊ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಮಾತ್ರ. ಫೋಟೋ ಶೂಟ್ಗೆಲ್ಲ ಸಖತ್ ಪ್ಲೇಸ್ ಇದು, ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ. ನೋಡಿ ಸುತ್ತಮುತ್ತ ದೇವಸ್ಥಾನ ದೊಡ್ಡದಾಗಿದೆ. ಸೊ ಕೊಳನೂ ಕೂಡ ದೊಡ್ಡದಾಗಿದೆ. ಸೊ ನೋಡಿ, ಬ್ಯಾಕ್ ಸೈಡ್ ಕಾಣ್ತಿರೋದೇ ದೇವಸ್ಥಾನ. ಸೊ ಸಕ್ಕತ್ತಾಗಿದೆ. ಸೊ ಸುತ್ತಮುತ್ತ ಎಲ್ಲ ಫ್ರೀಯಾಗಿದೆ, ಆರಾಮಾಗಿ ತಿರುಗಾಡ್ಕೊಂಡು ಇಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಬೋದು ಆರಾಮಾಗಿ. ಸೊ ವಿಸಿಟ್ ಮಾಡಿ ಒಂದ್ಸಲ, ಸಕ್ಕತ್ತಾಗಿದೆ. ಹೊಸ್ದಾಗಿ ಏನಾರು ವೆಡ್ಡಿಂಗ್ ಶೂಟ್ ಏನಾರು ಮಾಡ್ತೀನಿ ಅಂದರೆ ಈ ಪ್ಲೇಸ್ ಸಕ್ಕತ್ತಾಗಿದೆ ನೋಡಿ. ಸೊ ಇಲ್ಲಿ ಯಾವುದೂ ಡಿಸ್ಟರ್ಬೆನ್ಸ್ ಇರೋಲ್ಲ, ಈಗ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾಡ್ಬೋದು. ಸೊ ಬಟ್ ಪರ್ಮಿಷನ್ ತಗೊಳ್ಳಿ ಅಷ್ಟೇ. ನೋಡಿ, ಅಲ್ಲಿ ಫ್ಯಾಮಿಲಿ ಎಲ್ಲ ಬರ್ತಾರೆ, ಕಾರಿಗಳೆಲ್ಲ ಬಂದು ಇಲ್ಲಿ. ಸೊ ನೋಡಿ, ಟೈಮ್ ಪಾಸ್ ಮಾಡ್ತಾರೆ, ಚೆನ್ನಾಗಿದೆ. ಈ ಥರ ಇದೆ ದೇವಸ್ಥಾನ. ಚಾಮುಂಡಿ ಬೆಟ್ಟ ಅದು ಥರ ಇದೆ. ಸಂಜೆ ಸೂರ್ಯನ ಬಿಸಿಲು ಕಡಿಮೆ ಆದಮೇಲೆ ನೋಡಿ ಸಕ್ಕತ್ತಾಗಿದೆ. ಸೊ ನೋಡಿ, ಔಟ್ ಸೈಡ್ ಹೆಂಗಿದೆ ಅದು ಸಕ್ಕತ್ತಾಗಿದೆ. ಸೊ ಇದು ನಂಜನಗೂಡಿಂದ ಬರೋ ರೋಡು. ಇದು ಮೈಸೂರು ಹೋಗುತ್ತೆ ನೋಡಿ. ಸುತ್ತಮುತ್ತ ಹೇಗಿದೆ, ಸಕ್ಕತ್ತಾಗಿದೆ. ಸೊ ನೋಡಿ, ಇದು ಬಿಳಿಕೆರೆ ಮಾದಪ್ಪ ದೇವಸ್ಥಾನ, ಬಸವಳ್ಳಿ ಉಂಡಿ ಮತ್ತು ಹೆಬ್ಬೆ ಕಡ್ಕೊಳ. ಸೊ ಇಲ್ಲಿಂದ ಹೋಗುತ್ತೆ. ಸೊ ಹಾಗೆ ಈ ರೂಟಲ್ಲಿ ಹೋದರೆ ನಿಮಗೆ 16 ಹೋಗುತ್ತೆ, 2 ಕಿಲೋಮೀಟ್ರ್. ಸೊ ಈ ರೂಟಲ್ಲಿ ಹೋದರೆ ನಿಮಗೆ ಹುಳಿಮಾವು ಹೋಗುತ್ತೆ. ಸೊ ನೋಡಿ, ಸಕ್ಕತ್ತಾಗಿದೆ ಪ್ಲೇಸ್. ಇಲ್ಲೆಲ್ಲ ಗ್ರೀನರಿ ಇರೋ ಟೈಮಿಗೆ ಬಂದು ತುಂಬ ಚೆನ್ನಾಗಿರುತ್ತೆ.